ಕೌಕ್ರಾಡಿ ಮನೆ ತೆರವು ಮಾಡಿದ ವಿಚಾರದಲ್ಲಿ ಬಡ ದಲಿತ ವೃದ್ಧ ದಂಪತಿಗೆ ನ್ಯಾಯ ಕೊಡಿಸಲು ಆಗ್ರಹಿಸಿ ಅಪರಾಧ ಮಾಡಿದ ಕಡಬ ತಹಶೀಲ್ದಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ದೌರ್ಜನ್ಯ ನಡೆಸಿದ ಅಧಿಕಾರಿಗಳ ಅಮಾನತು ಮಾಡಬೇಕು, ವೃದ್ಧ ದಂಪತಿಗೆ ಮನೆ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿ ದಲಿತ, ರೈತ, ಕಾರ್ಮಿಕ, ಯುವಜನ ಸಂಘಟನೆಗಳು ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಪುತ್ತೂರು ತಾಲೂಕು ಆಡಳಿತ ಸೌಧದ ಎದುರಿನ ಅಮರ್ ಜವಾನ್ ಸ್ಮಾರಕ ಜ್ಯೋತಿ ಬಳಿ ಪ್ರತಿಭಟನೆ ನಡೆಸಿದರು. ದಲಿತ ಹಕ್ಕುಗಳ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷೆ ಈಶ್ವರಿ ಶಂಕರ್ ಅವರು ಮಾತನಾಡಿ, ಕೌಕ್ರಾಡಿಯ ವೃದ್ಧ ರಾಧಮ್ಮ ದಂಪತಿ ನಿವೇಶನಕ್ಕಾಗಿ ಪಂಚಾಯತ್ಗೆ ಮತ್ತು ಅಕ್ರಮ ಸಕ್ರಮಕ್ಕೂ ಅರ್ಜಿ ಕೊಟ್ಟ ಸಂದರ್ಭದಲ್ಲಿ ರೇಣುಕಾ ಎಂಬವರು ಕೂಡ ಅರ್ಜಿ ಕೊಟ್ಟಿದ್ದಾರೆ. ಆದರೆ ರೇಣುಕಾ ಎಂಬವರ ಹೆಸರಿನ ಮನೆಯನ್ನು ತೆರವು ಮಾಡಬೇಕೆಂದು ಬೇರೆ ಯಾರದ್ದೋ ರಾಧಮ್ಮ ಎಂಬವರ ಮನೆಯನ್ನು ಧ್ವಂಸ ಮಾಡಿರುವುದು ಮಾನವ ಕುಲವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ರಾಧಮ್ಮ ದಂಪತಿಗೆ ನ್ಯಾಯ ಸಿಗುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ ಎಂದರು. ಇವರು ಪಂಚಾಯತ್ಗೆ ಅರ್ಜಿ ಕೊಡ್ತಾರೆ, 94C ಯಲ್ಲಿ ನಮಗೆ ಒಂದು ನಿವೇಶನ ಕೊಡಿ ಅಂತ ಹೇಳಿ. ಅದರ ಜೊತೆಗೆ ಅಕ್ರಮ ಸಕ್ರಮ ಕೂಡ ಅರ್ಜಿ ಕೊಟ್ಟಿರ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ರೇಣುಕಾ ಅವರು ಕೂಡ ನಿವೇಶನಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಕೋರ್ಟಲ್ಲಿದೆ ಆದೇಶ ಎನ್ನುವ ಕಾರಣಕ್ಕಾಗಿ ಇವತ್ತು ರಾಧಮ್ಮನ ಮನೆಯನ್ನು ರೇಣುಕಾ ಅವರ ಹೆಸರಲ್ಲಿ ಮನೆ ಇದೆ ಇಲ್ವ ಅಂತ ನಮಗೆ ಗೊತ್ತಿಲ್ಲ. ಅದು ಕೋರ್ಟಲ್ಲಿದೆ ಅಂತ ಹೇಳಿದ್ರೆ ಅದು ಫೈನಲ್. ನಾವು ಕೋರ್ಟನ್ನು ಗೌರವಿಸ್ತೇವೆ, ಕಾನೂನನ್ನು ಗೌರವಿಸ್ತೇವೆ. ಆದರೆ ರೇಣುಕಾ ಅವರ ಹೆಸರಲ್ಲಿ ಇವತ್ತು ದ್ವೇಷ ಇಟ್ಕೊಂಡು ರಾಧಮ್ಮನ ಮನೆಯನ್ನು ಒಡೆದಿರುವಂತಹ ಖಂಡನೀಯ ಮಾತ್ರವಲ್ಲ, ಇದು ಮಾನವ ಕುಲವೇ ನಾಚಿಕೆ ಪಡುವಂತ ವಿಚಾರಗಳು. ಯಾಕಂತ ಹೇಳಿದ್ರೆ ಒಂದು ಜವಾಬ್ದಾರಿಯುತವಾಗಿರುವಂತಹ ಕಡಬ ತಾಲೂಕಿನ ದಂಡಾಧಿಕಾರಿ ಅಂತ ತಹಶೀಲ್ದಾರ್ ದಂಡಾಧಿಕಾರಿ ಅಂತ ಹೇಳ್ತಾರೆ. ಇವತ್ತು ಅಧಿಕಾರಿಗಳು ದಂಡಕ್ಕೆ ಆಗಬಾರ್ದು, ಅವ್ರು ಏನಿದ್ದಾರೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅಧಿಕಾರಿಗಳು ಆಗಬೇಕು. ಸಿಪಿಐಎಂನ ಜಿಲ್ಲಾ ಮುಖಂಡ ನ್ಯಾಯವಾದಿ ಬಿಎಂ ಭಟ್ ಅವರು ಮಾತನಾಡಿ, ಕಾನೂನು ಬಾಹಿರವಾಗಿ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೋ ಏಜೆಂಟ್ಗೆ ಬೇಕಾಗಿ ಕಡಬ ತಹಶೀಲ್ದಾರ್ ಕಾರ್ಯಾಚರಣೆ ಮಾಡಿದ ಅಮಾಯಕ ರಾಧಮ್ಮ ದಂಪತಿಯ ಮನೆ ಧ್ವಂಸ ಮಾಡಿದ್ದಾರೆ. ಅನ್ಯಾಯಕ್ಕೆ ಒಳಗಾಗಿರುವ ದಂಪತಿಯನ್ನು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕೂರಿಸಿ ಉಪವಾಸ ಸತ್ಯಾಗ್ರಹ ಮಾಡಿಯಾದರೂ ನಾವು ಅವರಿಗೆ ನ್ಯಾಯ ಕೊಡಿಸುತ್ತೇವೆ ಎಂದು ಹೇಳಿದರು. ಒಂದು ನೆನಪಿಟ್ಟುಕೊಳ್ಳಿ, ಇದು ಹೋರಾಟದ ಪ್ರಾರಂಭ. ನಮ್ಮದು ಕಡಬದಲ್ಲಿ ಮೊನ್ನೆ ನೀವು ಜನ ಕಳಿಸಿದಿರಿ, ನಾನು ಗ್ರಹಿಸಿದೆ. ಇವತ್ತು ಖಜೂರಿ ಅವರು ಕಳಿಸ್ಯಾರು ಅಂತೇಳಿ ಈಗ ಅವರಿಗೆ ಧೈರ್ಯ ಆಗಿರ್ಬೇಕು. ಜಿಲ್ಲಾಧಿಕಾರಿ ಅವರೇ, ಈಗ ಏಜೆಂಟ್ ಬೇಡ, ನೀವಿದ್ದೀರಲ್ಲ, ನೀವಿದ್ದ ಕಾರಣ ಈಗ ಅವರಿಗೆ ಯಾರು ಮೊನ್ನೆ ಬಂದ್ರಲ್ಲ ಒಬ್ಬ, ಆದ್ರಿಂದ ಈ ರೀತಿ ಮಾಡಬೇಡಿ. ನಿಮ್ಮಲ್ಲಿ ಇನ್ನೂ ಕೂಡ ಗೌರವಯುತವಾಗಿ ನಾನು ಹೇಳ್ತಾ ಇದ್ದೇನೆ, ಜಿಲ್ಲಾಧಿಕಾರಿ ಅವರೇ, ಇಂಥ ಕಾನೂನು ಬಾಹಿರವಾಗಿ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಮಾತ್ರ ಅಲ್ಲ, ಸಂವಿಧಾನಕ್ಕೆ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿದಂತಹ ಈ ಕಡಬದ ತಹಸೀಲ್ದಾರ್ ಖಜೂರಿ ಅವರನ್ನು ಉಚ್ಚಾಟನೆ ಮಾಡಿ ಮಾತ್ರ ಅಲ್ಲ, ನಾನು ಇವತ್ತು ಹೇಳ್ತೇನೆ, ನಿಮ್ಮ ಕೈ ಮುಗಿದು ಕ್ಷಮೆ ಕೇಳಲಿಕ್ಕೆ ಬರ್ತೇನೆ. ಅದು ರಾಧಮ್ಮನ ಮೇಲೆ ಆದೇಶ ಇದ್ದು ತೋರಿಸಿ, ರಾಧಮ್ಮನ ಮನೆ ಧ್ವಂಸ ಮಾಡಲಿಕ್ಕೆ ಆದೇಶ ತೋರಿಸಿ, ಆ ಮನೆ ಅದು ರೇಣುಕಾ ಅಂತ ಹೇಳೋದಕ್ಕೆ ಒಂದೇ ಒಂದು ದಾಖಲೆ ಕೊಡಿ. ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಸುರೇಶ್ ಭಟ್ ಅವರು ಮಾತನಾಡಿ, ಸ್ವಾತಂತ್ರ್ಯ ಬಂದರೂ ನಾವು ಇನ್ನೂ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂತೆ ಕಾಣುತ್ತಿದೆ. ರಾಧಮ್ಮ ದಂಪತಿಗೆ ಮನೆ ಕಟ್ಟಿಕೊಡದಿದ್ದರೆ ನಾವು ತಾಲೂಕು ಕಚೇರಿಯ ಮುಂದೆ ಟೆಂಟ್ ಹಾಕಿ ಕೂತುಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ ಅವರು, ರಾಧಮ್ಮನಿಗೆ ಮನೆ ಮಾಡಿಕೊಡುವುದು ಶತಸಿದ್ಧ ಎಂದರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ನಾವು ಇನ್ನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಬ್ರಿಟಿಷರ ಆಳ್ವಿಕೆಯಲ್ಲಿಯೇ ಇದ್ದೇವೆ. ಸ್ವಾತಂತ್ರ್ಯ ಸಿಕ್ಕಿದ್ದು 77 ವರ್ಷಗಳು ಕಳೆದದ್ದು ಕೇವಲ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮಾತ್ರ. ಸಾಮಾನ್ಯ ಜನರಿಗೆ ಇನ್ನೂ ಕೂಡ ಸ್ವಾತಂತ್ರ್ಯ ಏನು ಅಂತ ಹೇಳುವಂಥದ್ದು ತಿಳಿದಿಲ್ಲ ಅಂತ ಹೇಳುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರೂವ್ ಆಗ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ, ಬದುಕುವುದು ಸಂವಿಧಾನ ನೀಡಿರುವಂತಹ ಮೂಲಭೂತ ಹಕ್ಕು. ವಸತಿ ಇಲ್ಲದವನು ಸರ್ಕಾರಿ ಜಾಗದಲ್ಲಿಯೇ ವಸತಿಯನ್ನ ಕಟ್ಟಬೇಕಂದ್ರೆ ಅಧಿಕಾರಿಗಳ ಅಥವಾ ಯಾವುದಾದ್ರೂ ತಾಲೂಕು ಆಫೀಸಲ್ಲಿ ವಸತಿ ಕಟ್ಟಿ ನಿಲ್ಲಿಕ್ಕೆ ಆಗುದಿಲ್ಲ. ಹಾಗೊಂದು ವೇಳೆ ಇವರನ್ನ ಬೀದಿಗೆ ತಳ್ಳುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು ಅಂತಾದ್ರೆ, ಉತ್ತರ ಕರ್ನಾಟಕದಲ್ಲಿ ನಾವೇನು ಕ್ರಮವನ್ನ ಕೈಗೊಳ್ತಾ ಇದ್ದೇವೋ ಅದೇ ರೀತಿ ನಾವು ಇಲ್ಲಿಯೂ ಕೂಡ ತಾಲೂಕು ಆಫೀಸಿನ ಎದುರಿನಲ್ಲಿಯೇ ಒಂದು ಟೆಂಟ್ ಅನ್ನು ಹಾಕಿ ಅವರನ್ನ ಕೂತುಗೊಳಿಸುವಂತಹ ವ್ಯವಸ್ಥೆಯನ್ನ ಮಾಡಬೇಕಾಗಿ ಬರಬಹುದು. ಅದಕ್ಕೆ
ಅಧಿಕಾರಿಗಳು ಅವಕಾಶವನ್ನ ಕೊಡಬಾರದು ಅಂತ ಹೇಳಲಿಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಬಳಿಕ ತಾಲೂಕು ಆಡಳಿತ ಸೌಧದ ಮುಂದೆ ಹೋಗಿ ಹೋರಾಟದ ಗೀತೆಯನ್ನು ಹಾಡಿದ್ರು. ಸಹಾಯಕ ಕಮಿಷನರ್ ಅವರು ಮನವಿ ಸ್ವೀಕರಿಸಲು ಬಾರದಿದ್ದಾಗ ಕಚೇರಿಗೆ ನುಗ್ಗಲು ಪ್ರಯತ್ನಿಸಿದ್ರು. ಪೊಲೀಸರು ಸಮಾಧಾನಿಸಿದಾಗ ಮತ್ತೆ ಕಚೇರಿ ಅಧಿಕಾರಿಗಳಿಂದ ಮನವಿ ಸ್ವೀಕರಿಸಿ ಮುಖಂಡರು ಸಹಾಯಕ ಕಮಿಷನರ್ ಕಚೇರಿಗೆ ತೆರಳಿ ವಾಸ್ತವ ವಿಚಾರ ಮನವರಿಕೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಸಿಪಿಐಎಂ ಮುಖಂಡ ನ್ಯಾಯವಾದಿ ಪಿಕೆ ಸತೀಶನ್, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸೋಮನಾಥ, ಬೆಳ್ತಂಗಡಿ ಯೂತ್ ಕಾಂಗ್ರೆಸ್ನ ಹಕೀಂ, ಸುಳ್ಯ ರೈತ ಸಂಘದ ಶ್ಯಾಮಭಟ್, ದಿವಾಕರ್, ಲೋಹಿತಾಶ್ವ, ಮಾಧವಗೌಡ, ಯಾದವ ಶೆಟ್ಟಿ, ಪತ್ರಕರ್ತ ಸುಬ್ರಹ್ಮಣ್ಯ ಶಗ್ರಿತ್ತಾಯ, ರೈತ ಸಂಘದ ಮುಖಂಡ ರೂಪೇಶ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.